ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಜಯ ಕರ್ನಾಟಕ ರವಿ. ಇವತ್ತು ಏನಪ್ಪ ವಿಶೇಷ ಅಂದರೆ, ಬೆಳಗ್ಗೆ ಒಂದು 7 ಗಂಟೆಗೆ ಬೇಗ ರೆಡಿಯಾಗಿ ನಮ್ಮ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಹುಟ್ಟಿದಬ್ಬ ಅಂದರೆ ಜನ್ಮದಿನ ಇವತ್ತು. ಅದಕ್ಕೋಸ್ಕರ ಎಂಟರ್ ನಮ್ಮ ಫ್ಯಾಮಿಲಿ ಟೆಂಪಲ್ಗೆ ಹೋಗ್ತಾಯಿದ್ದೀವಿ. ಪ್ರತಿ ಗುರುವಾರನೂ ಹೋಗ್ತೀವಿ, ಬಟ್ ಇವತ್ತು ಸ್ಪೆಷಲ್ಲು. ಅದೇ ನಮ್ಮ ರಾಯರ ಜನ್ಮದಿನ. ಆ ಉದ್ದೇಶಕ್ಕೆ ರಾಯರ ಮಠಕ್ಕೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಯಾವ ರಾಯರ ಮಠ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರುತ್ತೆ, ಗಂಗನಹಳ್ಳಿ ಹತ್ರ ಇದೆ, ವಡ್ರಳ್ಳಿ ಅಂತಾರೆ, ಅಲ್ಲಿದೆ. ಅದು ಸೇಮು ಹೇಗೆ ಮಾಡಿದ್ದಾರೆ ಇದರಲ್ಲಿ, ನಮ್ಮ ಡೈರೆಕ್ಟ್ ಮಂತ್ರಾಲಯದಲ್ಲಿ ಹೇಗಿದೆಯೋ ಅದೇ ಥರನೇ ಇಲ್ಲೂ ಕೂಡ ಇದೆ. ತುಂಬ ಚೆನ್ನಾಗಿದೆ. ಎಷ್ಟೋ ವರ್ಷಗಳಿಂದನೂ ಹೋಗ್ತಾಯಿದ್ದೀನಿ. ಬಟ್ ಅದು ಚಿಕ್ಕ ದೇವಸ್ಥಾನ ಇತ್ತಲ್ಲ, ಆವಾಗಿಂದನೂ ಕೂಡ ನಾನು ಹೋಗ್ತಾಯಿದ್ದೀನಿ. ತುಂಬ ಅದ್ಭುತವಾಗಿ ಬೆಳೀತಾ ಇದೆ. ಬಟ್ ನಾವು ಹೋದವ್ರಿಗೂ ಕೂಡ ಅಷ್ಟೇ ನೆಮ್ಮದಿ, ಸುಖ, ಶಾಂತಿ ದೇವರು ಕೊಟ್ಟಿದ್ದಾನೆ ರಾಘವೇಂದ್ರ ಸ್ವಾಮಿಗಳು. ನಮಗೇನೇ ಕಷ್ಟ ಬಂದರೂ, ಎಷ್ಟೇ ಸಾಯಬೇಕು ಅನ್ನೋ ಪರಿಸ್ಥಿತಿ ಬಂದ್ರೂ ಕೂಡ ಅಲ್ಲಿಗೆ ಹೋದಾಗ ಯಾವುದೋ ಒಂದು ರೀತಿಲಿ ಬದುಕಿಸ್ತಿದ್ದಂಥ ನನ್ನ ತಂದೆ ಅದು ರಾಘವೇಂದ್ರ ಮಠ, ಶ್ರೀ ರಾಘವೇಂದ್ರ ಗುರುಗಳು. ಅದಕ್ಕೆ ತುಂಬ ಅಪಾರವಾದ ನಂಬಿಕೆ ಇದೆ ನನಗೆ ಆ ತಂದೆ ಮೇಲೆ. ಏನೇ ಕಷ್ಟ ಬಂದ್ರೂ ಅಲ್ಲಿ ಹೋಗಿ 10 ನಿಮಿಷ ಕೂತ್ಕೊಂಡು ಯೋಚನೆ ಮಾಡಿಬಿಟ್ಟು ಎಲ್ಲ ನಿಂದೆ ಅಪ್ಪ ಅಂದ್ಬಿಟ್ಟು ಬಂದುಬಿಟ್ರೆ ಸಾಕು. ಆ ತಂದೆ ನಮಗೇನೋ ಒಂದು ಯಾವುದೋ ರೀತಿಲಿ ನಮಗೆ ಸಂಕಟನ ಪರಿಹಾರ ಮಾಡ್ತಿದ್ದ ಶ್ರೀ ರಾಘವೇಂದ್ರ ಸ್ವಾಮಿಗಳು. ಅಲ್ಲಿಗೆ ಹೋಗಿ ಏನೂ ಕೇಳೋದು ಬೇಡ, ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ, ಇಷ್ಟೇ. ಇದನ್ನು ಕೇಳಿಬಿಟ್ರೆ ಸಾಕು, ಮನಸ್ಸು ಇಷ್ಟೇ. ನನಗೇನು ಬರೋಲ್ಲ ಮುಂದಕ್ಕೆ, ಇಷ್ಟು ಸಾಕು. ಇಷ್ಟು ಹೇಳ್ಬಿಟ್ರೆ ತಂದೆನೇ ನೋಡ್ಕೊತಾನೆ ಎಲ್ಲ. ಬನ್ನಿ ಸ್ನೇಹಿತರೆ, ಹೋಗೋಣ. ತಂದೆ ನೀವು ದರ್ಶನ ಮಾಡಿ, ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಚೆನ್ನಾಗಿರಲಿ ಅಂತ ನಾನು ಕೇಳ್ಕೊತ, ದೇವರು ನಮಗೂ ಸ್ವಲ್ಪ ಕೊಡಲಿ ಅಂತಲೂ ಕೇಳ್ಕೊತಾ ಇರ್ತೀನಿ. ಆಮೇಲೆ ಇನ್ನೊಂದು ಸ್ನೇಹಿತರೆ, ದಯವಿಟ್ಟು ನಮ್ಮ ಚಾನಲ್ನ, ಯೂಟ್ಯೂಬ್ ಚಾನಲ್ನ ಕನ್ನಡಿಗರು, ಮೇಯ್ನ್ ಕನ್ನಡಿಗರನ್ನ ಬೆಳೆಸಿ, ಪ್ಲಸ್ ಬೇರೆಯವರು ಬೆಳೆಸಿ, ಸ್ನೇಹಿತರನ್ನೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮದು ಯೂಟ್ಯೂಬ್ ಚಾನಲ್ ಇದೆ, ದಯವಿಟ್ಟು ಆ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಪೋರ್ಟ್ ಮಾಡಿದ್ರೇ ನಾನು ತುಂಬ ಮುಂದಕ್ಕೆ ಬೆಳೆಯೋಕ್ಕಾಗೋದು. ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಒತ್ತಿ, ಬೆಲ್ ಐಕನ್ನ ಒತ್ತಿ. ನಮ್ಮದೇನೇ ವೀಡಿಯೋ ಬಂದರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇಷ್ಟೇ ಸ್ನೇಹಿತರೆ, ಇವತ್ತೊಂದು ಎಲ್ರಿಗೂ ಒಳ್ಳೇದು ಮಾಡಲಿ ರಾಘವೇಂದ್ರಲ್ಲಿ ನಾನು ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ.